ರೀತಿಯಿಂದ ಅವು ಏನು 3 ಲೈಸೆನ್ಸ್ ಕೊಟ್ಟಾರ ನೀವು ಅದನ್ನ ಹಿಡಿದು ತಗೊಳ್ಳಿಲ್ಲ ಅಂದ್ರ ನಾವು ರಾಜ್ಯಾದ್ಯಂತ ಕರ್ನಾಟಕ ದಲಿತ ಸಂಘರ್ಷ ಭೀಮವಾದ ಮತ್ತು ವಿವಿಧ ದಲಿತ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಸುರೇಶ್ ನಾವುಗಳ ಹೆಂಗದಾರಪ್ಪ ಅಂದ್ರೆ ಒಂದು ವ್ಯಕ್ತಿತ್ವ, ಒಂದು ಬ್ರಾಂಡ್ ಅದ. ಆ ಬ್ರಾಂಡ್ ಯಾರೇ ಕೈಯಾಗ ಹಚ್ಚಕ್ ಬಂದ್ರ ಅಂದ್ರೆ ನಾವು ಚಲವಾದಿ ರಂಗ ಯಾರು ಸುಂದರ ಅಂತ ಹೇಳಿ ಯಾರೇ ಇರ್ಲಿ, ರಾಜಕಾರಣಿಗಳಿರ್ಲಿ, ಆಫೀಸರ್ಗಳಿರ್ಲಿ, ಇದೊಂದು ಎಚ್ಚರಿಕೆ ಕೊಡ್ತಾ ಇದೀವಿ ನಾವು. ಇದೊಂದು ಸಣ್ಣ ಹೋರಾಟ ಅಷ್ಟೇ. ಇನ್ನು ಏನಾರೇ ಅವ್ರು ಏನಾರೇ ಮುಂದೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅನಾವ್ರಿಗೆ ಏನ್ರೆ ಕೆಮಕಾಕ ಬಂದ್ರ ಅಂದ್ರೆ ಇಡೀ ರಾಜ್ಯಾದ್ಯಂತ ಚಲವಾದಿ ಜನಾಂಗದಿಂದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಭೀಮ್. ಎಲ್ಲರಿಗೂ ಜೈ ಭೀಮ್. ನಮ್ಮ ದಲಿತ ಸಮಾಜದ ಹಿರಿಯ ಮುಖಂಡರಾದಂತ ಸುರೇಶನ ತಾವಾರಿ ಅವರನ್ನ ಈ ಮಟ್ಟದ ಕುಗ್ಗಿಸಿದಾರಂದ್ರ ಇನ್ನು ನಾವು ನೀವು ಜನಸಾಮಾನ್ಯರ ನಮ್ಮ ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು? ಒಂದ್ ಸ್ವಲ್ಪ ಎಲ್ಲರಲ್ಲೂ ವಿನಂತಿ ಅಂತಂದ್ರೆ, ಈ ಭ್ರಷ್ಟ ಅಧಿಕಾರಿಗಳು ಏನಿದಾರಲ್ಲ ಅವ್ರ ವಿರುದ್ಧ ಬರೀ ಬರೋದ, ಸ್ಟ್ರೈಕ್ ಮಾಡೋದ, ಅವ್ರನ್ನ ಕಂಪ್ಲೇಂಟ್ ಮಾಡೋದ ಹೋಗೋದ ಬೇಡ್ರಿ. ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಚೆಲ್ಲಬೇಕು. ಅದು ಆಗೋದು ಮತ್ತೆ ಬಹಳ ದೂರ ಹೋಗ್ಬಾರ್ದು, ಇಮಿಡಿಯೇಟ್ ಆಗ್ಬೇಕು. ಅವ್ರಿಗೆ ನಮ್ಮಿಂದ ಬಿಸಿ ಮುಟ್ಟಬೇಕು. ಅವ್ರು ಏನಾಗ್ತಿದಾರು, ನಾವು ಏನ್ ಮಾಡ್ತೇವೆ ಖರೆ, ಅವ್ರು ಹೇಳಿದ್ರೆ ನಾವು ಖಾಲಿ ಇಲ್ಲ. ಇನ್ನು ಮುಂದೆ ಸುರೇಶ್ ಅಣ್ಣ ಅವರಾಗ್ಲಿ, ಇನ್ನುಳಿದ ದಲಿತ ಬಾಂಧವರಾದ ಮುತ್ತಣ್ಣ ರಾಯಣ್ಣವರಾಗ್ಲಿ ಹಾಗೂ ಪುಟ್ಟಣ್ಣ ಆಗ್ಲಿ, ಇವರೆಲ್ಲರ ನೇತೃತ್ವದಾಗ ಈ ಒಂದು ಸ್ಟ್ರೈಕ್ ನ ಇಲ್ಲಿಗೆ ಮುಕ್ತಾಯಗೊಳಿಸಿಲ್ಲ. ಇವತ್ತಿಂದ ಮತ್ತೊಂದು ಕಾನೂನು ಕ್ರಮ ಕೈಗೊಳ್ಳುವಂತ ಹೋರಾಟ ಇಲ್ಲಿಂದ ಶುರು ಆಗ್ತಾವ. ಇದೇನಾದ್ರೂ ಇಲ್ಲಿಗೆ ಕೊನೆಗೊಳ್ಳಲಿಲ್ಲ ಅಂದ್ರ ಈ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಬಟ್ ಆದ್ರೂ ಅವರಿಗೆ ಬಿಸಿ ಮುಟ್ಟಿಸಬೇಕಾಗಿತ್ತು. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಿರಿ. ಎಲ್ಲರಿಗೂ ಧನ್ಯವಾದಗಳು. ತಥಾಗತ ಗೌತಮ ಬುದ್ಧ, ಪರಮ ಪೂಜ್ಯ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಮನದಲ್ಲಿ ನಿಲ್ಲುತ್ತ ಇಲ್ಲಿ ಬಂದಂತ ಜನ ಹಾಗೂ ಅಧಿಕಾರಿಗಳು ಮನುಷ್ಯನಾಗ ಇರ್ಬೇಕು. ಇದ್ಯಾವ ಒಂದು ಪಾರದ ಸ್ಟ್ರೈಕ್, ಇದು ಪಾರದ ಸ್ಟ್ರೈಕ್ ಅಲ್ಲ. ಸುರೇಶ್ ಅಣ್ಣ ತಳವಾರಿಗೆ ಯಾನು ಅನ್ಯಾಯ ಆಗೈತಿ, ಶೋಷಣೆ ಆಗೈತಿ. ಇಂಥ ಅನ್ಯಾಯ ಶೋಷಣೆ ಆದವ್ರ ಕರ್ನಾಟಕದಾಗ ಬಹಳ ಅಂದ್ರೆ ಬಹಳ ಜನ ಇದಾರು. ಆದ್ರೆ ಅದು ಮನ್ನಲಿಗೆ ಬಂದಿಲ್ಲ. ಅವ್ರದ ಮೇನ್ ಉದ್ದೇಶ ಅಂದ್ರೆ ಬಾರ್ ಮತ್ತು ರೆಸ್ಟೋರೆಂಟ್ ಬಂದ್ ಮಾಡೋದಲ್ಲ. ಈಗ ನಾವು ದಿನ ಇಲ್ಲಿ ಬರಕ್ ಆಯ್ತನ ಆಗೋಲ್ಲ, ನಾವು ದಿನ ಬೆಂಗಳೂರಿಗೆ ಹೋಗಕ್ ಆಯ್ತನ ಆಗೋಲ್ಲ. ನಮ್ಗ ಒಬ್ರು ನಾಯಕರು ಬೇಕು. ಅಂತ ಸುರೇಶ್ ಅಣ್ಣ ತಳವಾರಲ್ಲಿ ಇನ್ನ ಅಂತ ನಾಯಕರಲ್ಲಿ ಅವ್ರು ನಮ್ಮ ಪರವಾಗಿ ಧನಿ ಹಾಕ್ತಾರ. ಅಂತ ನಾಯಕರನ್ನ ಮೂರ್ಗುಂಪ ಮಾಡಿದ್ವಿ ಅಂದ್ರೆ ಈ ದಲಿತರು ಯಾರು ಇಲ್ಲ. ಇಂಥ ಉದ್ದೇಶ ಇಟ್ಕೊಂತ ಕೆಲವೊಂದು ಅಧಿಕಾರಿಗಳ, ಕೆಲವೊಂದು ರಾಜಕಾರಣಿಗಳ ಸುಮ್ಮನೆ ಇಟ್ಕೋತಾರ. ಆದ ಕಾರಣ ಈ ಸ್ಟ್ರೈಕ್ ಮುಖಾಂತರ ಆ ಅಧಿಕಾರಿ, ಭ್ರಷ್ಟ ಅಧಿಕಾರಿಗೆ, ನೇರವಾಗಿ ಆ ಭ್ರಷ್ಟ ಅಧಿಕಾರಿಗೆ ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಏನು ಕಾನೂನು ಉಲ್ಲಂಘನೆ ಮಾಡಿ ಅದು MSI ಪರವಾನಗಿ ಪಡೆಯಿರಿ, ಅದನ್ನ ಈಗ ಖಂಡನೆ ಮಾಡ್ತೇವೆ. ಮತ್ತ ನೀವು ಅಂದ್ರೆ ಹಿಂಪಡಿಬೇಕು. ಇಲ್ಲಾಂದ್ರೆ ಹಿಂಪಡಿಲ್ಲ ಅಂದ್ರೆ ನಾವು ಬಿ ಕಾನೂನು ಉಲ್ಲಂಘನೆ ಮಾಡಿ ನೀವ ಅದು ಕಾನೂನು ಉಲ್ಲಂಘನೆ ಮಾಡ್ತಾ ನೀವ ನಮಗೆ ಪರ್ಮಿಷನ್ ಕೊಡಬೇಕು. ಈ ಸಭೆಯ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ್ಯ ದಲಿತ ಸಂದೇಶ ಸಮಿತಿ ಭೀಮವಾದಕ್ಕೆ, ದಲಿತ ನಾಯಕರನ್ನು ಕುಗ್ಗಿಸುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ, ದಲಿತ ನಾಯಕರನ್ನು ಕುಗ್ಗಿಸುತ್ತಿರುವ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಬೇಕೇ ಬೇಕು. ತಥಾಗತ ಗೌತಮ ಬುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಾರ್ಪಣೆಗಳಿಗೆ ವಂದಿಸುತ್ತಾ, ಇವತ್ತಿನ ದಿನ ನಾವೆಲ್ಲ ದಲಿತರು ಬಂದಿರುವ ಉದ್ದೇಶ ಅಂತಂದ್ರೆ, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿನೇ ಬೆಳಗಾವಿ